ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಪ್ಯಾರಾಮೆಡಿಕಲ್ ಅಪ್ಡೇಟ್ಸ್ ಏನಿರುತ್ತೆ ಅಂತಂದರೆ, ಇವತ್ತು 1ನೇ ತಾರೀಕು. ಇವತ್ತು ಎಷ್ಟು ಅಡ್ಮಿಷನ್ ಆಗಿದ್ದಾವೆ? ಒಟ್ಟು 120 ಸೀಟುಗಳಲ್ಲಿ. ನಾನು 140 ಒಂದೊಂದು ಕಾಲೇಜಲ್ಲಿ 120 ಲೆಕ್ಕ ತೊಗೊತೀನಿ. ಸೊ 120 ಸೀಟುಗಳಲ್ಲಿ ಅಡ್ಮಿಷನ್ ಆಗಿರುವಂಥದ್ದು 5 ಗೌರ್ಮೆಂಟ್ ಕಾಲೇಜುಗಳ ಲೆಕ್ಕ ತೊಗೊಂಡ್ರೆ, ಸೊ ಈ ಒಂದು 30 ಅಡ್ಮಿಷನ್ ಕಂಪ್ಲೀಟ್ ಆಗಿಲ್ಲ. 120ರಲ್ಲಿ 30 ಅಡ್ಮಿಷನ್ ಆಗಿರುವುದು ಎಲ್ಲ ಕಾಲೇಜಲ್ಲಿ ಲೆಕ್ಕ ತೊಗೊಂಡ್ರು ಕೂಡ, ಮತ್ತು ರಿಮೈನಿಂಗ್ 90 ಸೀಟುಗಳು ಇವತ್ತಿನ ಡೇಟ್ಗೆ ಖಾಲಿ ಇದ್ದಾವೆ. ಇವತ್ತಿಂದ 1ನೇ ತಾರೀಕಿಗೆ. ನಾಳೆಗೆ ಗೌರ್ಮೆಂಟ್ ರಜೆ ಇದೆ. ನಾಳೆ ಕೂಡ ಯಾರ್ದು ಅಡ್ಮಿಷನ್ ಆಗೋದಿಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಯಾಕಂದರೆ ಗೌರ್ಮೆಂಟ್ ರಜೆ ಇದೆ ನಾಳೆಗೆ. ಸೊ ಹೀಗಾಗಿ ನಾಡಿದ್ದು ಒಂದು ಲೆಕ್ಕನ ನಿಮಗೆ ನಾಡಿದ್ದು ಕೊಡ್ತೇನೆ. ಬಟ್ ನಿಮಗೆಲ್ಲ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ನಮ್ಗೆ ಕಾಲ್ ಬರ್ತಾ ಇದ್ದಾವೆ, ಸೊ ಏನು ಮಾಡಬೇಕು ಅಂತ ನೋಡಿ. ಅವರು ಹೆದರ್ಸ್ತಿರ್ತಾರೆ, ಯಾಕಂದರೆ ಅವ್ರು ಅಡ್ಮಿಷನ್ ಆಗಿಲ್ಲ, ಗೊತ್ತಿದೆ ಅಡ್ಮಿಷನ್ ಅವ್ರಿಗೆ ಆಗ್ತಾಯಿಲ್ಲ ಅಂಥೇಳಿ. ಬಟ್ ನೀವು ಹೆದರಿ ಹೋಗುವಂಥ ಅವಶ್ಯಕತೆ ಇಲ್ಲ. ಗೌರ್ಮೆಂಟಿಗೆ ನೀವು ಟ್ರೈ ಮಾಡಿ. ಸೊ ಗೌರ್ಮೆಂಟ್ ಸೀಟ್ಗಳಿಗೆ ಟ್ರೈ ಮಾಡಿರಿ. ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜದು ಸಿಕ್ಕರೆ ಒಳ್ಳೆಯದು. ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸಿಕ್ಕರೆ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ಹಾಸ್ಟೆಲ್ ಸಿಗ್ತವೆ. ಈ ರೀತಿ ಇರಬೇಕಾದ್ರೆ ಇನ್ನೂ ಸಿಕ್ಕಾಪಟ್ಟೆ ಸೀಟ್ಗಳಿಗೆ ಖಾಲಿ ಇದೆ ನೋಡಿ. ಗೌರ್ಮೆಂಟಲ್ಲೇ ಖಾಲಿ ಇರಬೇಕಾದ್ರೆ ಪ್ರೈವೇಟಲ್ಲಿ ಎಷ್ಟು ಖಾಲಿ ಇರ್ಬೋದು ನೀವೇ ಲೆಕ್ಕ ಹಾಕೋರಿ. ಗೌರ್ಮೆಂಟಲ್ಲೇ ನಾನು ಲೆಕ್ಕ ಕೊಡ್ತಾಯಿದ್ದೀನಿ ನಿಮಗೆ ಪ್ರತಿದಿನದ್ದು. 120ರಲ್ಲಿ ಜಸ್ಟ್ ಇನ್ನೂ 90 ಸೀಟುಗಳು ಖಾಲಿ ಇದ್ದಾವೆ 1ನೇ ತಾರೀಕಿಗೆ. ನಾಳೆಗೆ ರಜೆ ಆಗುತ್ತೆ. ಇನ್ನು 3 ದಿನದಲ್ಲಿ ಎಷ್ಟು ಅಡ್ಮಿಷನ್ ಆಗ್ತದೆ ಅದನ್ನು ಕೂಡ ಲೆಕ್ಕ ಹೇಳ್ತೇನೆ ನಿಮಗೆ. ಆಮೇಲೆ ಬೇಕಾದರೆ ನೀವು ಪ್ರೈವೇಟ್ ಯೋಚನೆ. ಆಮೇಲೆ ಕಾಲ್ ಬರ್ತಾಯಿದ್ದೇವೆ ಅಂತೇಳಿ ಕಾಲಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಅಡ್ಮಿಷನ್ ಫುಲ್ ಆದರೆ ಆಗಲಿ, ನಮಗೆ ಸಂಬಂಧ ಇಲ್ಲ. ಗೌರ್ಮೆಂಟ್ ಸೀಟ್ಗಳಂತೂ ರಿಸರ್ವ್ ಇದ್ದೇ ಇರ್ತವೆ. ಆಮೇಲೆ ಪ್ರೈವೇಟ್ ನೋಡಿ, ಗೌರ್ಮೆಂಟಲ್ಲೇ ಹೋಗಲಿಕ್ಕೆ ಜನ ರೆಡಿ ಇಲ್ಲ, ಇಂಥದ್ರಲ್ಲೇ ಪ್ರೈವೇಟಿಗೆ ಹೋಗ್ತಾರಾ? ಗೌರ್ಮೆಂಟಿಂದ ಅಲ್ಲಿ ಎಷ್ಟು ಖಾಲಿ ಇರ್ಬೋದು. ಸೊ ಹೀಗಾಗಿ ನೀವು ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಸೀಟುಗಳು ನಿಮ್ಗೆ ಪ್ರೈವೇಟಲ್ಲಿ ಎನಿ ಟೈಮ್ ಸಿಗ್ತವೆ ನಿಮಗೆ. ಈ ಒಂದು ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಸೀಟ್ಗಳು ಸಿಗ್ತವೆ ಪ್ರೈವೇಟ್ ಕಾಲೇಜ್ ಒಳಗಡೆ. ಹಿಂಗಿರ್ಬೇಕಾದ್ರೆ ಗೌರ್ಮೆಂಟ್ ಸೀಟಿಗೆ ಟ್ರೈ ಮಾಡಿರಿ. ಅದೇ ಕಾಲೇಜಿಗೆ ಹೋಗ್ರಿ ಬೇಕಾದ್ರೆ ಗೌರ್ಮೆಂಟ್ ಸೀಟ್ ಟ್ರೈ ಮಾಡಿರಿ. ಯಾಕಂದರೆ 8,000 ರೂಪಾಯಿ ಫೀಸ್ ಆಗುತ್ತೆ. ಡೊನೇಷನ್ ತೊಗೊಂಡ್ರೆ 15,000 ರೂಪಾಯಿ ಫೀಸ್ ಆಗುತ್ತೆ. ಹೌದಾ? ಅದೇ ನೀವು ಡೈರೆಕ್ಟ್ ಹೋದರೆ 35,000 ರಿಂದ 40,000, ಅಂದರೆ 2 ಪಟ್ಟು ಡಬಲ್ ಆಗಿಬಿಡ್ತು. ಬರೀ ಒಂದು ವಾರದಲ್ಲಿ ನಿಮಗೆ 2 ಪಟ್ಟು ಫೀಸ್ ಪೇ ಮಾಡಬೇಕು 3 ವರ್ಷ. ಅದೇ ನೀವು ಗೌರ್ಮೆಂಟಿಂದ ಹೋದರೆ ಒಂದು ಫೀಸಲ್ಲಿ ನೀವು 3 ವರ್ಷದ ಕಲಿಬೋದು. ಈ ಥರ ಲೆಕ್ಕ ಇದೆ. ಸೊ ನೀವು ಕಾಯಿರಿ. ಗೌರ್ಮೆಂಟ್ ಸೀಟ್ಗಳು ಖಾಲಿ ಇದ್ದಾವೆ. ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ. ಓಕೆ.